ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಕ್ಕೆ ಸುಸ್ವಾಗತ. ಇವತ್ತು ಬೆಂಗಳೂರಲ್ಲಿ ಕೃಷಿ ಮೇಳ ನಡೀತಿದೆ JKV ಕ್ಯಾಂಪಸ್ಸಲ್ಲಿ. ಅದು ನೋಡೋಣ ಅಂತ ಬಂದೆ. ನೋಡಿ, ಇದೇ ಎಂಟ್ರೆನ್ಸ್. ಇಲ್ಲಿಂದ ಎಂಟ್ರಿ ಆಗಿ ಒಳಗಡೆ ಹೋದರೆ ಸ್ಟಾರ್ಟಿಂಗ್ಗೆ ಜನ ಸಾಗರ ಗುರು. ಸ್ಟಾರ್ಟಿಂಗ್ ಎಂಟ್ರಿ ಆದ ತಕ್ಷಣ ಮಡಿಕೆ ಎಲ್ಲ ಇಕ್ಬಿಟ್ಟವ್ರೆ. ಯೂಸ್ ಮಾಡೋದು ನೋಡಿ ಇದು. ಮತ್ತಿನ್ನೊಂದು ಮ್ಯಾಟ್ರ್ ಏನು ಅಂದರೆ, ನಾನಿವತ್ತು ಕೃಷಿ ಮೇಳಕ್ಕೆ ಬರೋ ರೀಸನ್ನೇ ಒಳ್ಳೊಳ್ಳೆ ಓರಿಗಳು ಬಂದಿರ್ತವೆ ಅಂತ ಓರಿಗಳು ನೋಡೋಕ್ಕೆ ಬಂದಿದ್ದು. ನೋಡ್ರಿ ಗುರು, ಎಷ್ಟು ಜೊತೆ ಓರಿ ಇದ್ದಾವೆ ಅಂತ. ಒಂದೊಂದು ಓರಿ ನೋಡಿದ್ರು ಗತ್ತೆ ಬೇರೆ. ಹಳ್ಳಿಕರ ಅಂದರೆ ಹಳ್ಳಿಕರ ಗುರು. ಮೊದಲೇ ಹಳ್ಳಿಕರ ದನ ಅಂದರೆ ಇಷ್ಟ, ಅದಕ್ಕೆ ಅಲ್ಲಿ ನೋಡ್ಕೊಂಡು ಫುಲ್ ಖುಷಿ ಆಗ್ಬಿಟ್ಟಿದ್ದೆ. ಈ ವರ್ಷ ಹೋದ ವರ್ಷ ಇವೆಲ್ಲ ಇರಲಿಲ್ಲ. ಈ ವರ್ಷ ಶ್ರೀಕೃಷ್ಣ ಗೋಕುಲದವರು ಇಲ್ಲಿ ಒಂದು ಸ್ಟಾಲ್ ಥರ ಹಾಕಿದ್ದಾರೆ. ಅಂದರೆ ಅಲ್ಲಿ ಯಾವ ಥರ ಇದ್ದು ಎಲ್ಲ ಪ್ರತಿಯೊಂದು ಇಲ್ಲಿ ಅವರು ಗೋಕುಲದಾಗಿರೋದನ್ನ ತೋರಿಸೋರೆ. ಇದ್ರ ಬಗ್ಗೆ ಆ ಗೋಕುಲದವ್ರನ್ನೇ ಕೇಳೋಣ ಬನ್ನಿ. ಹೇಳಿ ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ನಮ್ಮದು ಬೇಗೂರ ಶ್ರೀಕೃಷ್ಣ ಗೋಶಾಲ ಅಂತ ಇದೆ. ಅದರಲ್ಲಿ ನಮ್ಮ ದೇಶಿ ತಳಿಗಳ ಬಗ್ಗೆ ಹೇಳ್ಬೇಕಂದ್ರೆ ಈ ತಳಿ ಬಂದು ಪುಂಗನೂರು ತಳಿ. ನಮ್ಮಲ್ಲಿ 30 ದೇಶಿ ತಳಿಗಳಿದೆ. ಪುಂಗನೂರು ತಳಿ ಒಂದು ಇದು ಭಾಳ ವಿಶೇಷ. ಭಾರತ ದೇಶದಲ್ಲಿ ಒಂದು 2000 ಹಸು ಇದೆ. ಅದರಲ್ಲಿ ನಮ್ಮ ತಿರುಪತಿ TTDನಲ್ಲಿ 250 ಹಸು ಇದೆ. ಇದ್ರ ವಿಶೇಷತೆ ಏನು ಅಂದರೆ, ನಮ್ಮ ತಿರುಪತಿ ವೆಂಕಟರಮಣ ಸ್ವಾಮಿ ದೇವರಿಗೆ ಪ್ರತಿ ಶುಕ್ರವಾರ ಇದರಿಂದ ಹಾಲು ಮತ್ತು ತುಪ್ಪ ಅಭಿಷೇಕ ಮಾಡೋದು. ಇಷ್ಟು ತಾಪಸ್ ಕೂತಾಗ ಉತ್ತದ ಹಾಲು ಕೊಟ್ಟಿರೋದು ಪುಂಗನೂರು ತಳಿ ಆಗಿರೋದ್ರಿಂದ ಇದ್ರಲ್ಲಿ ಹಾಲು ಮತ್ತು ತುಪ್ಪನ ನಮ್ಮ ವೆಂಕಟರಮಣ ಸ್ವಾಮಿ ದೇವರಿಗೆ ಬಳಕೆ ಮಾಡ್ಕೊತಾರೆ. ಸರ್, ಹೈಟ್ ಎಷ್ಟು ಸರ್ ಇದು? 2.5 ಅಡಿ ಬರುತ್ತೆ ಸರ್. 2.5 ಅಡಿ. 3 ಅಡಿ ಬರುತ್ತೆ. ಅದರಲ್ಲಿ ಇದು ಸ್ವರ್ಣ ಕಪ್ಪಿಲ್ಲ. ಸ್ವರ್ಣ ಕಪ್ಪಿನ ವಿಶೇಷ ಏನಂದ್ರೆ, ನಮ್ಮದು ಬಣ್ಣ ಎಲ್ಲ ಒಂದೇ ಬಣ್ಣ ಇರುತ್ತೆ. ಬಣ್ಣ ಕೊಂಬು ಸಹ ಅದೇ ಬಣ್ಣ ಇರುತ್ತೆ. ನೋಡಿ, ಸ್ಕಿನ್ ಏನಿದೆ ಅದೇ ಬಣ್ಣ ಇದೆ. ನೋಡಿ ಕೊಂಬು ನೋಡಿ, ಇದೇನು ಕಲರ್ ಇದೆಯೋ ಅದೇ ಇದೆ. ಮತ್ತು ಕಣ್ಣಿನ ರೆಪ್ಪೆ ಸಹ ನೋಡಿ ಎಲ್ಲ ಒಂದೇ ಕಲರ್ ಇರುತ್ತೆ. ಉಗುರು ಸಹ, ಕಾಲು ಉಗುರು ಸಹ ಒಂದೇ ಬಣ್ಣ ಇರುತ್ತೆ. ಇದು ಇಂಡಿಯಾನಲ್ಲಿ 5 ಇರೋದು. 5 ಇರೋದಾ? 5 ಇರೋದು. ಪುಂಗನೂರಲ್ಲಿ 5 ಇರೋದು. ಅದ್ರಲ್ಲಿ ನಮ್ಮ ಗೋಶಾಲೆಗಳಲ್ಲಿ ಒಂದಿದೆ ಸರ್, ನಮ್ಮ ದೇಶ. ಸರ್, ಆಮೇಲೆ ಇದರಲ್ಲಿ ಏನು ಅಂದರೆ, ಇದು ಹೊಸ ಕಾನ್ಸೆಪ್ಟ್ ಅಲ್ವಾ JKVKಲ್ಲಿ ಇದು ಮಾಡಿರೋದು ಈಗ. ಇದ್ರ ಬಗ್ಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರೆಸ್ಪಾನ್ಸ್ ಆ ಥರ ಇದೆ ಸರ್. JKVKನಲ್ಲಿ ಬರುವಂಥ ನಮ್ಮ ರೈತರು ಮತ್ತು ಇಲ್ಲಿ ಯಾರ್ಯಾರು ಪಬ್ಲಿಕ್ ಬರ್ತಾ ಇದ್ದಾರೆ ತುಂಬ ಖುಷಿ ಬೀಳ್ತಾ ಇದ್ದಾರೆ. ಯಾವ ವರ್ಷವೂ ಇಷ್ಟೊಂದು ತಳಿ ಹಸುಗಳಿರಲಿಲ್ಲ, ಗಾಣ ಇರಲಿಲ್ಲ. ಪ್ರತಿಯೊಂದು ತಳಿನೂ ನಿಮ್ಮ ಗೋಶಾಲಾ ಕಡೆಯಿಂದ ಮಾಡಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಡೈರೆಕ್ಟ್ ಲೈವ್ ಆಗಿ ನೋಡ್ಬೋದು ಕೋಲ್ಡ್ ಪ್ರೆಸ್ ಎಣ್ಣೆ ಯಾವ ರೀತಿ ಇರುತ್ತೆ ಅಂತ. ನಮ್ಮ ಗೋಶಾಲನಲ್ಲಿ ನಮ್ಮಿರೋ ಎತ್ತುಗಳಿಗೆ ಕಸಾಯಿಖಾನ ಹೋಗೋದನ್ನ ತಡೆಗಟ್ಟಿ ಅಂಥದ್ದು ಟ್ರೈನ್ ಅಪ್ ಮಾಡಿ ಈ ಥರ ಎಣ್ಣೆ ತೆಗಿತಾ ಇದ್ದೀವಿ. ಹೌದು ಸರ್, ಇದೊಂದು ತುಂಬ ಖುಷಿ ಆಯಿತು. ಹೌದು ಸರ್. ಇಲ್ಲಿಂದ ಸ್ಟಾರ್ಟರ್ ಎಂಟೈರ್ ನಿಮ್ದು ಒಂದು ರೌಂಡ್ ನಮ್ಮದೇ ಸರ್. 22 ತಳಿ ಪ್ರದರ್ಶನ ಮಾಡಿದ್ದೀವಿ ದೇಸಿ ತಳಿಗಳು. ನಮ್ಮ ಗೋಶಾಲೆನಲ್ಲಿ 30 ತಳಿ ಇದೆ. ಸುತ್ತಲೂ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬೇಗೂರು, ಬೆಂಗಳೂರಲ್ಲಿ ಯಾರೇ ಆಗಲಿ ಭಾರತೀಯ ದೇಸಿ ತಳಿ ಇಂಥ ತಳಿ ಬೇಕು ಅಂದರೆ ನಮ್ಮಲ್ಲಿ ಲಭ್ಯ ಇರುತ್ತೆ, ತರಿಸ್ಕೊಡ್ತೀವಿ. ಮತ್ತು ನಿಮಗೆ ಒಳ್ಳೆ ದೇಸಿ ಹಾಲು, ತುಪ್ಪ, ಮೊಸರು, ಬೆಣ್ಣೆ, ತುಪ್ಪ, ಸಾವಯವ ಪದಾರ್ಥಗಳು ಏನು ಬೇಕೋ ನಮ್ಮಲ್ಲಿ ಸಿಗುತ್ತೆ. ವರ್ಮಿ ಕಂಪೋಸ್ಟ್ ಗೊಬ್ಬರ ಸಹ ಸಿಗುತ್ತೆ. ಸಿಟಿನಲ್ಲಿರೋ ಅಪಾರ್ಟ್ಮೆಂಟ್ಗಳ ಗಿಡಗಳಿಗೆ ಅದಕ್ಕೆಲ್ಲ ಬೇಕಾದಾಗ ಆಲ್ ಓವರ್ ಭಾರತದಲ್ಲಿ ನಮ್ಮ ಕೋಲ್ಡ್ ಪ್ರೆಸ್ ಎಣ್ಣೆ ಸಪ್ಲೈ ಇದೆ. ಹೌದಾ? ಹೌದು ಸರ್. ಅದು ಆನ್ಲೈನಲ್ಲೂ ಇರುತ್ತಾ? ಏನಿಲ್ಲ, ನಾವು ಫೋನ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ನೀವು ಒಂದು ಆರ್ಡ್ರ್ ಹಾಕಿದ್ರೆ ನಿಮ್ಮ ಅಡ್ರೆಸ್ ಅದಕ್ಕೆ ವಾಟ್ಸಪ್, ನೀವು ನಿಮ್ಮ ಅಡ್ರೆಸ್ ಇಂಥ ಸ್ಥಳಕ್ಕೆ ನಮ್ಗೆ ಇಷ್ಟು ಲೀಟ್ರ್ ಬೇಕು ಇಂಥದ್ದು ಅಂದರೆ ನಾವು ಅದಕ್ಕೆ ಕೊರಿಯರ್ ಮಾಡ್ತೀವಿ. ಪ್ರೊಫೆಷ್ನಲ್ ಕೊರಿಯರ್ ಹತ್ರ ಟೈಅಪ್ ಆಗಿದ್ದೀವಿ. ಭಾರತ ದೇಶದಲ್ಲಿ ಎಲ್ಲೇ ಇದ್ರೂ ನಾವು ಕಳಿಸ್ಕೊಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಅವ್ರ ಹತ್ರ ಮಾತಾಡಿ ತುಂಬ ಖುಷಿ ಆಯಿತು. ಹಂಗೆ ಅವ್ರ ತಳಿಗಳನ್ನೆಲ್ಲ ನೋಡೋಣ ಅಂತ ಒಂದು ಕಡೆಯಿಂದ ತಳಿಗಳನ್ನೆಲ್ಲ ನೋಡ್ಕೊಂಬಂದ್ವಿ. ನಮ್ಮ ದೇಶದ ತಳಿ ದನಗಳು ನೋಡಿ ತುಂಬ ಖುಷಿ ಆಯಿತು ಗುರು. ಅದರಿಂದ ಹಂಗೆ ಮುಂದೆ ಬಂದಾಗ ಮೋಟ್ರುಗಳು, ಕೆಳಗಡೆ ಮಿಷಿನ್ಗಳು, ಆಮೇಲೆ ಟ್ಯಾಕ್ಟರ್ಸು, ಆಮೇಲೆ ಸ್ಪ್ರೇಯರ್ಸು ಎಲ್ಲ ರೀತಿದ್ದು ಇಲ್ಲಿ ಪ್ರದರ್ಶನಕ್ಕೆ ಇಕ್ಕಿದ್ರು. ಎಲ್ಲ ನೋಡಿದ್ವಿ. ಅದೆಲ್ಲ ಹಂಗೆ ಮುಂದೆ ಬರ್ತಾ ನೋಡ್ತಾ ಇದ್ವಿ. ಅದರಲ್ಲಿ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಅಂದರೆ ದೇಶಕ ಪಂಪ್, ಶಕ್ತಿ ಪಂಪ್ ಅಂತ ಬೋರ್ಡ್ ಹಾಕಿದ್ರು. ಆಯಿತು, ಏನಿದು ಅಂತ ನೋಡೋಣ ಅಂತ ಒಳಗಡೆ ಹೋದಾಗ ಅಲ್ಲಿ ಅದ್ರ ಬಗ್ಗೆ ಫುಲ್ ಡೆಮೋ ಕೊಟ್ಟರು. ತುಂಬ ಚೆನ್ನಾಗಿ ಹೇಳಿದ್ರು. ಆ ವಿಡಿಯೋ ಮಿಸ್ ಆಗಿಬಿಟ್ಟಿದೆ ಆ ಕ್ಲಿಪ್ಪು, ಇಲ್ಲಾಂದರೆ ಅದನ್ನೂ ಹಾಕಿ ತೋರಿಸ್ತಿದ್ದೆ. ಇದರಲ್ಲಿ ಏನು ಅಂದರೆ 0.5 HP ಅಂದರೆ 1/2 HP ಮೋಟ್ರಿಂದ ಹಿಡಿದು 50 HP ಮೋಟ್ರ್ ತನಕನೂ ಇದೆ. ಆಮೇಲೆ ಇದು ಎಲ್ಲ ಫುಲ್ಲು ಸೆನ್ಸರ್ ಆಗಿ ವರ್ಕ್ ಆಗುತ್ತೆ ಫುಲ್ ಆಲ್ಮೋಸ್ಟ್ ಆಲು. ಆಮೇಲೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಹೇಳಂಗಿಲ್ಲ ಗುರು, ಸೂಪರ್ ಬಿಲ್ಡ್ ಕ್ವಾಲಿಟಿ. ಎಲ್ಲ ಆಲ್ಮೋಸ್ಟ್ ಸ್ಟೀಲೇ ಯೂಸ್ ಮಾಡಿದ್ದಾರೆ ಎಲ್ಲ ಕಡೆನೂ. ಆಮೇಲೆ ಇದು ಸೋಲಾರಲ್ಲೇ ಓಡ್ತಿರೋದು ಇದು ಫುಲ್ ಮಿಷಿನ್ನು. ನೋಡಿ ಮೋಟ್ರ್ ಯಾವ ಥರ ಇದೆ, ಪಂಪ್ಸು, ಬಿಲ್ಡ್ ಕ್ವಾಲಿಟಿ ನೋಡಿ ಯಾವ ಥರ ಇದೆ ಅಂತ. ಸ್ಟ್ರಕ್ಚರ್ಸು ಹಂಗೆ ಫುಲ್ ಎಲ್ಲ ಫುಲ್ ಟೆಕ್ನಿಕಲ್ ಸ್ಟಾರ್ಟರ್ಗಳೆಲ್ಲ ಫುಲ್ ಇದು. ಒಂದು ಸ್ವಲ್ಪ ಮೋಟ್ರುಗಳನ್ನೆಲ್ಲ
ರೋಸ್ಟ್ನಾಗ ಇಕ್ಕಿದ್ರು, ಅದು ಇಕ್ಕೋಕ್ಕಾಗಲ್ಲ ಹಂಗಾಗ್ಬಿಟ್ಟು ಸ್ವಲ್ಪ ಇಕ್ಕಿದ್ರು. ಹಂಗೆ ಜನಗಳು ನೋಡ್ಬಿಟ್ಟು ತುಂಬ ಜನ ಇದ್ರು ಗುರು, ಎಲ್ಲ ಬಂದು ಕೇಳ್ತಿದ್ರು, ಇವರೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ರು, ತುಂಬ ಚೆನ್ನಾಗಿತ್ತು. ಇದು ಮುಗಿಸ್ಕೊಂಡು ಹಂಗೆ ಮುಂದೆ ಹೋದೆ. ಮೋಟ್ರುಗಳ್ನೆಲ್ಲ ನೋಡಿ ಹಂಗೆ ಪಕ್ಕದಲ್ಲಿ ಬಂದಾಗ ಅಲ್ಲೇ ಜಾಂಡೀರ್ದು ಒಂದು ಟ್ಯಾಕ್ಟರ್ ಇಕ್ಕಿದ್ರು. ಅದು ನೋಡೇ ಶಾಕ್ ಆದೆ ಗುರು, ಇದೇ ಇಷ್ಟು ದೊಡ್ಡ ಟ್ಯಾಕ್ಟರ್ ನಾನು ನೋಡೇ ಇಲ್ವಲ್ಲ ಅಂತ. ಆಮೇಲೆ ಅಲ್ಲೇ ಅವರನ್ನು ಕೇಳಿದ್ವಿ ಟ್ಯಾಕ್ಟರ್ ಹೆಂಗೆ, ಅವ್ರ ಪರ್ಫಾರ್ಮೆನ್ಸ್ ಹೆಂಗೆ, ಅದ್ರ ಬಗ್ಗೆ ಎಲ್ಲ ಕೇಳಿದ್ವಿ. ಅವರೇ ಹೇಳ್ತಾರೆ ಕೇಳಿ. ಫ್ರಂಟ್ ಟು ಬ್ಯಾಕ್ ಹೋಗ್ಬೇಕಂದ್ರೆ ಸೊ ಕ್ಲಚ್ಚನ್ನು ಅಷ್ಟೊಂದು ಯೂಸ್ ಮಾಡೋ ಕೆಲಸ ಇರಲ್ಲ. ಯಾಕಂದರೆ ಗೇರ್ ಸಿಸ್ಟಮ್ ಎಲ್ಲ ನೀವು ಈಗ ಫ್ರಂಟ್ ಹೋಗ್ಬೇಕಂದ್ರೆ ಫಸ್ಟ್ ಗೇರ್ ಹಾಕಬೇಕು ಮತ್ತು ರಿವರ್ಸ್ ಗೇರ್ ಹಾಕಬೇಕು. ಆ ಸಿಸ್ಟಮ್ ಏನಿಲ್ಲ, ಜಸ್ಟ್ ನೀವು ಕ್ಲಚ್ ತುಳಿದು ಅದನ್ನು ರಿವರ್ಸ್ ಬಟನ್ ಪವರ್ ಕ್ಲಚ್ ಇರುತ್ತಲ್ಲ ಪರ್ಮನೆಂಟ್ ಕ್ಲಚ್, ಅದನ್ನ ಹಿಂದೆ ಹಾಕೊಂಡ್ರೆ ಆಟೋಮೆಟಿಕ್ ಗಾಡಿ ರಿವರ್ಸ್ ಆಗುತ್ತೆ. ಫ್ರಂಟ್ ಹಾಕಿದ್ರೆ ಆಟೋಮೆಟಿಕ್ ಫ್ರಂಟ್ ಆಗುತ್ತೆ. ಸೇಮ್ ಸ್ಪೀಡಲ್ಲೇ ಇರುತ್ತೆ. ರಿವರ್ಸ್ ಸೇಮ್ ಸ್ಪೀಡಲ್ಲಿ ಬರುತ್ತೆ, ಫ್ರಂಟ್ ಸೇಮ್ ಸ್ಪೀಡಲ್ಲಿ ಹೋಗುತ್ತೆ. ಮಾಮೂಲಿ ನಾವು ರಿವರ್ಸ್ಗೆ ಮಾಮೂಲಿ 6 ಅಂತ ಹಾಕ್ಬಿಟ್ಟು 1 2 3 4 ಅಂತ ಗೇರ್ ಚೇಂಜ್ ಮಾಡ್ತೀವಲ್ಲ, ಏನು ಚೇಂಜ್ ಮಾಡೋ ಕೆಲಸ ಇಲ್ಲ. ಜಸ್ಟ್ ನಾವು ಕ್ಲಚ್ ತುಳಿದು ಪರ್ಮನೆಂಟ್ ಕ್ಲಚ್ ಅಂತ ಇರುತ್ತೆ ಜಸ್ಟ್ ಬಿಟ್ಟೆ. ಸೊ ಅದನ್ನು ಫ್ರಂಟ್ ಹಾಕಿದ್ರೆ ಫ್ರಂಟ್ ಆಗುತ್ತೆ, ರಿವರ್ಸ್ ಹಾಕೊಂಡು ರಿವರ್ಸ್ ಆಗುತ್ತೆ. ಟ್ಯಾಂಕ್ ಕೆಪಾಸಿಟಿ ಎಷ್ಟಿತ್ತು ಸರ್ ಟ್ಯಾಂಕ್ ಕೆಪಾಸಿಟಿ ಬಂದು ನಿಮ್ಗೆ ಆಲ್ಮೋಸ್ಟ್ 70 ಲೀಟರ್ಸ್ ಆಗೋದು, 65-70 ಲೀಟರ್ಸ್ ಆಗೋದು. ಮೈಲೇಜು ಮೈಲೇಜು ಅವರ್ಗೆ ಬಂದು 3.5 3 ಲೀಟ್ರ್ 3.5 ಹಾಂ 3.5 to 4 ಲೀಟರ್. ಎಲ್ಲ ಟೈಮಲ್ಲೂ ಅಷ್ಟೇ ಬರುತ್ತೆ, ಇಲ್ಲ ರೋಡ್ ಟ್ರಿಪ್ ಮಾತ್ರನಾ? ಇಲ್ಲ ರೋಡ್ ಟ್ರಿಪ್ಪಲ್ಲಿ ಸ್ವಲ್ಪ ಜಾಸ್ತಿನೇ ಬರುತ್ತೆ. ಸೊ ಅಗ್ರಿಕಲ್ಚರ್ ಪರ್ಪಸ್ ಕಲ್ಟಿವೇಷನ್ ಏನಾದ್ರು ಮಾಡಬೇಕಿದ್ರೆ 3.5 to 4 ಲೀಟರ್ ಬರುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಇದೆ ಇದು. ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಬರುತ್ತೆ ನಿಮಗೆ. ಪಿ ಟಿ ಓ ಬಗ್ಗೆ ಯಾರು ಸರ್ PTO ಎಲ್ಲ ಜಾಂಡೀರೆಲ್ಲ ಸೇಮ್ ಬರುತ್ತೆ, 560 ಬರುತ್ತೆ PTO ಸ್ಪೀಡು. ಆಲ್ಮೋಸ್ಟ್ ಎಲ್ಲ ಗಾಡಿಗೂ ಸೇಮ್ ಬರುತ್ತೆ ಜಾಂಡೀರ್. ಇಲ್ಲ ಹೊಸ್ದಾಗಿ ಏನು ಇಂಟ್ರೊಡ್ಯೂಸ್ ಮಾಡೋರೆ ಗಾಡೀಲಿ? ಸರ್ ಹೊಸದಾಗಿ ಇದರಲ್ಲಿ JD ಲಿಂಕ್ ಎಲ್ಲ ಬರುತ್ತೆ ನಿಮಗೆ. ಸೊ ಗಾಡಿ ಎಲ್ಲಿ ಕೆಲಸ ಮಾಡ್ತಿದೆ, ಎಷ್ಟು ಅವರ್ ಕೆಲಸ ಮಾಡಿದೆ, ಡೀಸೆಲ್ ಎಷ್ಟಿದೆ ಗಾಡಿಯಲ್ಲಿ ಎಲ್ಲ ನಿಮ್ಮ ಮೊಬೈಲೆಲ್ಲ ಬರುತ್ತೆ. ಎಲ್ಲ ಮೊಬೈಲಲ್ಲೇ ಬರುತ್ತಾ? ಎಲ್ಲ ಟ್ರ್ಯಾಕಿಂಗಲ್ಲಿ ಮೊಬೈಲೆಲ್ಲ ಗೊತ್ತಾಗುತ್ತೆ. GPS ಎಲ್ಲ ಪೂರ ಎಲ್ಲ GPS ಎಲ್ಲ ಸೇಮ್ JD ಲಿಂಕ್ ಅಂತ ಬರುತ್ತೆ ನಮ್ಮ ಕಂಪ್ನಿದ. ಸೊ ಲಿಂಕ್ನ ಯಾರು ರಿವರ್ಸ್ ಮಾಡಿದ್ರೆ ಅವ್ರಿಗೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ರು ಹೇಳಿದ್ ಕೇಳಿದಲ್ವಾ, ಎಷ್ಟೆಲ್ಲ ಫ್ಯೂಚರ್ಸು ಆ್ಯಡ್ ಮಾಡಿದ್ದಾರೆ. ಆಮೇಲೆ ಇದ್ರಾಗ ಇನ್ನೊಂದೇನು ಅಂದರೆ, ಮುಂದಕ್ಕೆ ಹೋಗ್ಬೇಕು ಅಂದರೆ ಒಂದ್ಸರಿ ಹಿಂಗೆ ತಳ್ಳಿದ್ರೆ ಹೋಗುತ್ತೆ, ಹಿಂದಕ್ಕೆ ಬರ್ಬೇಕು ಅಂದ್ರೆ ಹಿಂದಕ್ಕೆ ಕೇಳ್ಕೊಂಡ್ರೆ ಹಿಂದಕ್ಕೆ ಬರುತ್ತೆ ಗುರು. ಗಾಡಿ ಮಾತ್ರ ಓಡ್ಸಕ್ಕೆ ಮಾತ್ರ ಸಾಕಾಗಿದೆ ಗುರು. ನನಗೆ ಟೆಸ್ಟ್ ಆಗಿ ಕೊಟ್ಟರು, ಒಂದು ಸ್ವಲ್ಪ ಹತ್ರ ಓಡಿಸ್ದೆ, ಆ ವೀಡಿಯೋ ಇಲ್ಲ. ಒಂದು ಸುಮ್ಮನೆ ಹಿಂಗೆ ಹಿಂದೆ ಮುಂದೆ ಆಡ್ಸಿದ ವೀಡಿಯೋ ಇದೆ, ಹಾಕಿ ನೋಡಿ. ಸರಿ ಆಯಿತು ಅಂತ ಮುಗಿಸ್ಕೊಂಡು ಹೊರಗಡೆ ಬಂದೆ. ಒಳಗಡೆ ಎಲ್ಲ ಹೋಗಿ ಸುತ್ತಾಡ್ಕೊಂಬಂದಿದ್ದು ವೀಡಿಯೋ ಇದೆ, ಬಟ್ ಎಲ್ಲ ವೀಡಿಯೋ ಹಾಕಿದ್ರೆ ತುಂಬ ಹೆವಿ ಆಗುತ್ತೆ ಅಂತೇಳ್ಬಿಟ್ಟು ಒಂದೆರಡು ಕಾನ್ಸೆಪ್ಟ್ ಏನು ಹೊಸ್ದಾಗಿತ್ತು ಅದು ಮಾತ್ರ ಹಾಕೀನಿ. ಅಲ್ಲೆಲ್ಲ ಮುಗಿಸ್ಕೊಂಡು ಆಯಿತು ಅಂತ ಬೈಕ್ ಎತ್ಕೊಂಡು ಹೋಗೋಣ ಅಂತ ಹೊರಗಡೆ ಬಂದೆ. ಇಲ್ಲಿ ಬಂದು ಹೋಗ್ತಾ ಇನ್ನೇ ಫುಲ್ಲು ಟ್ರಾಫಿಕ್ ಗುರು. ಆ ಕಡೆ ರೋಡು ಅಂದರೆ ಈ ಕಡೆಯಿಂದ ಹೋಗ್ತಿರೋದು ಎಕ್ಸಿಟು, ಆ ಕಡೆ ಬರ್ತಿರೋದು ಅವ್ರು ಎಂಟ್ರಿ ಆಗ್ತಿರೋದು. ಎಂಟ್ರಿ ಆಗೋರ್ಗಂತೂ ಫುಲ್ಲು ಜಾಮ್ ಆಗಿದೆ. ಪೂರ್ತಿ ವಿಡಿಯೋ ನೋಡಿದ್ದೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಇದೇ ರೀತಿ ಒಳ್ಳೊಳ್ಳೆ ವಿಡಿಯೋ ಹಾಕ್ತಿರ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಅಷ್ಟೇ.